ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆಯನ್ನು ಮಾಡ್ತಾ ಇದೆ. ನಮ್ಮ ರಾಜ್ಯಕ್ಕೆ ಬರಬೇಕಾದನ್ನ ಕೇಳೋದು ತಪ್ಪ ಹಾಗಾದ್ರೆ? ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ ಶಾಸಕ ಶರತ್ ಬಚ್ಚೇಗೌಡ ಪ್ರಶ್ನೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಕರ್ನಾಟಕ ಅಂದರೆ ಮಲತಾಯಿ ಧೋರಣೆ, ನಮ್ಮ ರಾಜ್ಯಕ್ಕೆ ಬರಬೇಕಾದಂಥ ಅನುದಾನವನ್ನ ಪರಿಹಾರವನ್ನ ಕೇಳೋದು ತಪ್ಪ ಹಾಗಾದ್ರೆ ನಾವು? ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ ಕಾಂಗ್ರೆಸ್ ಶಾಸಕ ಶರತ್ ಬಚ್ಚೇಗೌಡ ಈ ಪ್ರಶ್ನೆಯನ್ನು ಹಾಕಿದ್ದಾರೆ. ಅನ್ಯಾಯದ ಬಗ್ಗೆ ಸಿಎಂ ಅಂಕಿಅಂಶದ ಸಮೇತ ಜನರ ಮುಂದಿಟ್ಟಿದ್ದಾರೆ, ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಉತ್ತರ ಪ್ರದೇಶ ಮತ್ತು ಗುಜರಾತ್ ರಾಜ್ಯಗಳಿಗೆ ಒಂದು ನ್ಯಾಯ, ಹಾಗೆ ದಕ್ಷಿಣ ಭಾರತದ ರಾಜ್ಯಗಳಿಗೆ ಇನ್ನೊಂದು ನ್ಯಾಯನ, ಅದರಲ್ಲೂ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರುವಂಥ ಕರ್ನಾಟಕಕ್ಕೆ ಒಂದು ನ್ಯಾಯನಾ? ನಮ್ಮ ಪಾಲಿಗಾಗಿ ನಾವು ಪ್ರಶ್ನೆ ಮಾಡೋದು ತಪ್ಪ, ನಮ್ಮ ಪಾಲಿಗೆ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಇದು ಕೇಂದ್ರದ ವಿರುದ್ಧ ಶರತ್ ಬಚ್ಚೇಗೌಡ ನಡೆಸಿರುವಂತಹ ವಾಕ್ಸಮರ. ಆ ಬಜೆಟ್ ಅಲ್ಲಿ ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ರಾಜ್ಯಗಳಿಗೆ ಎದ್ದು ಕಾಣ್ತಾ ಇದೆ. ಇವತ್ತು ಅದಲ್ಲದೆ ನಮ್ಮ ಪಾಲಿಗೆ ಬರಬೇಕಾದಂಥ ತೆರಿಗೆಯಲ್ಲಿ ಹಣ ಸುಮಾರು 1,87,000 ಕೋಟಿಯಷ್ಟು ನಮಗೆ ಕೋತ ಆಗಿದೆ. ಅದ್ರ ಬಗ್ಗೆ ನಾವು ಧ್ವನಿ ಎರದೆ ಪ್ರತಿಭಟನೆ ಮಾಡದಿದ್ದಂಥ ಸಂದರ್ಭದಲ್ಲಿ ನಾವು ರಾಜ್ಯದಲ್ಲಿರ್ತಕ್ಕಂಥ ಜನತೆಗೆ ನಾವು ಮಾಡಿದಂಥ ಅನ್ಯಾಯ. ಅದರಿಂದ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆ ಆಗಿರ್ತಕ್ಕಂಥ ಎಲ್ಲರೂ ಕೂಡ ಶಾಸಕರುಗಳು, ವಿಧಾನ ಪರಿಷತ್ ಸದಸ್ಯರುಗಳು, ಸಂಸದರು, ರಾಜ್ಯಸಭಾ ಸದಸ್ಯರುಗಳು ಎಲ್ಲರೂ ಕೂಡ ಸೇರಿಕೊಂಡು ದೆಹಲಿಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಗಮನ ಸೆಳೆಯುವಂಥ ರೀತಿಯಲ್ಲಿ ಅದೊಂದು ಪ್ರತಿಭಟನೆಯನ್ನು ನಾವು ಜಂತರ್ ಮಂತರಲ್ಲಿ ನಾವು ಹಮ್ಮಿಕೊಂಡಿದ್ವಿ, ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿದ್ದೀವಿ. ಮತ್ತು ನಮ್ಮ ಏನೇನು ಅಹವಾಲುಗಳಿತ್ತು ಅವನ್ನೆಲ್ಲವನ್ನು ಕೂಡ ಕೇಂದ್ರಕ್ಕೆ ನಾವು ಅಲ್ಲಿ ಮಂಡನೆ ಮಾಡಿ ಬಂದಿದ್ದೀವಿ. ಕೇಂದ್ರದ ಏನಿವತ್ತು ಬಜೆಟ್ ಏನು ಮಂಡನೆ ಮಾಡಿದರೆ ಆ ಬಜೆಟಲ್ಲಿ ನೋಡಿದ್ರೆ ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ರಾಜ್ಯಗಳಿಗೆ ಆಗಿರ್ತಕ್ಕಂಥ ತಾರತಮ್ಯ ಎದ್ದು ಕಾಣ್ತಾ ಇದೆ. ಇವತ್ತು ಅದಲ್ಲದೆ ನಮ್ಮ ಪಾಲಿಗೆ ಬರಬೇಕಾದಂಥ ತೆರಿಗೆಯಲ್ಲಿ ಹಣ ಸುಮಾರು 1,87,000 ಕೋಟಿಯಷ್ಟು ನಮಗೆ ಕೋತ ಆಗಿದೆ. ಅದ್ರ ಬಗ್ಗೆ ನಾವು ಧ್ವನಿ ಎರದೆ